ಕೂಡಲೇ ಬ್ಯಾಂಕ್ ಅಧಿಕಾರಿಗಳನ್ನು ವಜಾ ಮಾಡಲೇಬೇಕು. ಭ್ರಷ್ಟಾಚಾರ ಮಾಡಿದ ಅಧಿಕಾರಿಗಳ ಮೇಲೆ ಕೂಡಲೇ ಎಫ್ಐಆರ್ ದಾಖಲೆ ಮಾಡಲೇಬೇಕು. ಬ್ಯಾಂಕ್ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ, ಮೋಸ ಮಾಡಿದ ಬ್ಯಾಂಕ್ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ. ಅದೇ ಟೈಟಲ್ ಹಾಕತ್ತೇಳಿ. ಮಾಡ್ಕೊಂಡಿದ್ದಾರೆ. ನಂದು ಹೆಲ್ತಿ ಇಶ್ಯೂ ಇತ್ತು ಸರ್. ಆದ್ರೆ ನಾನು ಡ್ರಿಂಕ್ಸ್ ಹಾಬಿ ಇತ್ತು. ಇದ್ರ ಮಧ್ಯದಲ್ಲಿ ನಮ್ಗೆ ಲೀಸ್ ಅಂತ ಹೋಯ್ತು. ವರ್ಷಕ್ಕೆ 5 ಲಕ್ಷ ಕೊಡ್ತೀನಿ ಅಂತ ಹೇಳಿ 10 ವರ್ಷ ಅಗ್ರಿಮೆಂಟ್ ಮಾಡ್ತೀನಿ ಅಂತ ಹೇಳಿ 50 ಲಕ್ಷ ನನಗೆ RTGS ಮಾಡಿದ್ದಾರೆ. ಇದರಲ್ಲಿ ಬ್ಯಾಂಕ್ ಹಿಡ್ಕೊಂಡು ಶರಣಬಸಪ್ಪ ಮಾಲಿ ಪಾಟೀಲ್, ರವಿ, ಚಂದ್ರಕಲಾ ಇವರೆಲ್ಲರೂ ಇನ್ವಾಲ್ವ್ಮೆಂಟ್ ಅದ. ಕಿರಣ, ವಿಜಯಲಕ್ಷ್ಮಿ ಇದರಲ್ಲಿ ಎಲ್ಲರೂ ವಿಲ್ಬಾರ್ ಕಂಪ್ನಿದವನು ಇದ್ರಾಗ ಇನ್ವಾಲ್ವ್ಮೆಂಟ್ ಅದ ಸರ್. ನಿಮ್ಮಲ್ಲಿ ಏನಂತ ಅಗ್ರಿಮೆಂಟ್ ಮಾಡ್ತಾರೆ? ಲೀಸ್ ಅಂತ ಹೇಳಿದಾರೆ ಸರ್. ನನಗ ಖಾಲಿ ಜಾಗ ಅದ ನಿಮ್ದು, ನಾ ಏನಾರ ವರ್ಷಕ್ಕೆ 5 ಲಕ್ಷ ರೂಪಾಯಿ ಕೊಡ್ತೇವೆ ನಿಮ್ಗ. ಖುಲ್ಲಾ ಜಾಗಕ್ಕ ಬಿಸ್ನೆಸ್ ಮಾಡ್ತೇವೆ, ನಾವು ಟೆಕ್ಸ್ಟೈಲ್ ನಡೆಸ್ತೇವೆ ಅಂತ ಹೇಳಿ ಆ ಜಾಗಕ್ಕೆ ಮಷೀನ್ ತಂದಿಲ್ಲ, ಮಷೀನ್ ಬಂದಿಲ್ಲ ಸರ್. ಏನೂ ಇಲ್ಲ ಅಲ್ಲಿ, ಬರೀ ಸುಳ್ಳ ಮೋಸ ಮಾಡಿದ್ದಾರೆ. ಆಕ್ಚುಲಿ ಬ್ಯಾಂಕ್ ದವ್ರು ಬಂದು ರಿಲೀಸ್ ಆಗಿದ್ಮೇಲೆ ಲೋನ್ ಅಮೌಂಟ್ ರಿಲೀಸ್ ಆದ್ಮೇಲೆ ಬಂದ್ ಚೆಕ್ ಮಾಡ್ಬೇಕು ಸರ್. ಅವ್ರು ಬಂದವ ಇಲ್ಲ ಮಷೀನ್ಗಳು, ಏನ್ ನಡೆದಿಲ್ಲ ವರ್ಕ್, ಅವ್ರು ಯಾರು ಏನು ಇನ್ಸ್ಪೆಕ್ಷನ್ ಮಾಡಿಲ್ಲ ಸರ್. ನಿಮಗೆ ಲೀಸ್ ಅಂತ ಹೇಳಿ ನಂಗೆ ಲೀಸ್ ಅಂತ ಹೇಳಿ ಕರ್ಕೊಂಡು ಹೋದಿತ್ತು. ಈಗ ಲೀಸ್ ಏನದ, ಈಗ ಬ್ಯಾರೆ ಟೈಪ್ ಅದ, 50 ಲಕ್ಷ ಆಗ್ತದ, ಸಬ್ ರಿಜಿಸ್ಟರ್ದಾಗ ಆಗ್ತದ ಅಂತ ನನಗೆ ಈ ಟೈಪ್ ಮೋಸ ಮಾಡಿದಾರೆ. ಮಾರ್ಟಿಗೇಜ್ ಮಾಡ್ಕೊಡಿದಾರೆ ಸರ್. ಈಗ ಏನಾಗ್ಬೇಕು ಒಂದ್ ಪೇಪರ್ ಇತ್ತು, ನನ್ಗೇನಿಲ್ಲ, ನನ್ ಪ್ರಾಪರ್ಟಿ ಏನದ ಬ್ಯಾಂಕ್ ನಲ್ಲಿ ಇದೆ, ಅಡ ಇದ್ದಂತ ಪ್ರಾಪರ್ಟಿ ನಮ್ ಪ್ರಾಪರ್ಟಿ ನಮ್ ಬರ್ಬೇಕು. ಅವ್ರು ಯಾರ್ಯಾರ ರೊಕ್ಕ ತಿಂದಾರ ಸರ್, ಅವ್ರ ಅಕೌಂಟಿಗೆ ರೊಕ್ಕ ಅವ್ರ ಬ್ಯಾಂಕಿಗೆ ಹಾಕಿ ನನ್ ಪ್ರಾಪರ್ಟಿ ನನ್ ಕೊಡ್ಬೇಕು. ಇವ್ರು ಆ ಟೈಮ್ ಅಂತ ಬೆಂಗಳೂರು ಹಾಸ್ಪಿಟಲ್ ಇರ್ತಾರೆ. ಇವ್ರಿಗೆ ಅಕೌಂಟಿ ದುಡ್ಡು ಬಂದ ಡೇಟಿಗೆ ಮತ್ ಹಾಸ್ಪಿಟಲ್ ಅಡ್ಮಿಟ್ ಆಗಿ ಡೇಟು ಕೂಡ ಒಂದೇ ಅದ. ಇವ್ರಿಗೆ ಯಾವ್ದೇ ರೀತಿ ಗಮನಕ್ಕೆ ತರಲಾರ್ದೇನೆ ನಿಮ್ ಅಗ್ರಿಮೆಂಟ್ ದುಡ್ಡು ಹಾಕಿದೇವಂತ ಸುಳ್ಳು ಹೇಳಿ ಇಲ್ಲಂತ ಅವ್ರು ಮಟಿಗೇಜ್ ಮಾಡಿ ಲೋನ್ ಮಾಡ್ಕೊಂಡ್ರ 3.5 ಕೋಟಿ ರೂಪಾಯಿ ಲೋನ್ ಆಗ್ಯದ. ಈಗ ಏನಾಗ್ಬೇಕಾದ್ರೆ ಸರ್, ಇವ್ರ ಅಗ್ರಿಮೆಂಟ್ ಇವ್ರು ಯಾವ್ದೇ ತಪ್ಪಿರ್ಲಾರ್ದೇನೆ ಇವ್ರ ಬ್ಯಾಂಕ್ನವರು ಅವ್ರು ಎಲ್ಲರೂ ದುಡ್ಡು ತಿಂದು ಇವ್ರಿಗೆ ಅನ್ಯಾಯ ಮಾಡ್ಯಾರಲ್ರಿ. ಅವ್ರ ಪ್ರಾಪರ್ಟಿ ಬಿಡುಗಡೆ ಆಗ್ಬೇಕು. ಯಾರು ನಿಜವಾಗೂ ಯಾರ ಅಕೌಂಟಿಗೆ ದುಡ್ಡು ಹೋಗ್ಯದ ಇವತ್ತಿನ ಸಣ್ಣವರು ಬಹಳ ಕೆಲಸ ಮಾಡ್ಯಾರಿ. ಇವ್ರು ಬ್ಯಾಂಕ್ನವರೇ ಎಫ್ಐಆರ್ ಮಾಡಿದ್ರು ಕೂಡ ನ್ಯಾಯಯುತವಾಗಿ ಮಡಿವಾಳ ಸರ್ ಅಂತ ಸರ್ ಬಹಳ ನ್ಯಾಯವಾಗಿ ಕೆಲಸ ಮಾಡ್ಯಾರ. ಯಾರ್ಯಾರ ಅಕೌಂಟಿಗೆ ದುಡ್ಡು ಹೋಗ್ಯಾರ ಅವ್ರೆಲ್ಲರೂ ಲಿಸ್ಟ್ ತರಿಸಿ ಅವ್ರಿಗೆಲ್ಲರೂ ಕರೆದು ಇನ್ಕ್ವೈರಿ ಮಾಡ್ಲತ್ತಾರೆ. ಇದ್ರಲ್ಲೆಲ್ಲ ಫ್ರಾಡ್ ಇದ್ದವ್ರು ಅಷ್ಟು ಮಂದಿದು 7 ಮಂದಿ ಲಿಸ್ಟ್ ಅದ. ಅವ್ರ ಫೋಟೋ ಸಹಿತ ನಮ್ ಕಡೆ ಅದ ಸರ್. ಅವ್ರ ಅಷ್ಟು ಮಂದಿ ಫ್ರಾಡ್ ಆಗ್ತಾರ. ಇವ್ರು ನಿರಪರಾಧಿ ಅಂತ ಹೇಳಿ ಸಾಬೀತಾಗ್ತಾರೆ. ಇದ್ರಲ್ಲಿ 2 ಮಾತಿಲ್ಲ. ಯಾಕಂದ್ರೆ ಇವ್ರ ಬಳಿ ದುಡ್ಡು 50 ಲಕ್ಷಕ್ಕಿಂತ 1 ರೂಪಾಯಿ ದುಡ್ಡಿಲ್ಲ. ಅದು ಲೀಸ್ ಅಗ್ರಿಮೆಂಟ್ ದುಡ್ಡು ಅದ ಅಂತ ಹೇಳಿದ್ ಕೂಡ ಸಾಕ್ಷಿನೂ ಅದ. ಈಗ ನೋಡಿ ಪ್ರೆಸೆಂಟ್ ಏನಾಗಬೇಕು, ಇವ್ರ ಆಸ್ತಿ ಪ್ರಾಪರ್ಟಿ ಬಿಡುಗಡೆ ಆಗಬೇಕು. ನಿಜವಾಗ ದುಡ್ಡು ಯಾವ್ದಿಲ್ಲ ಅವನು ಪ್ರಾಪರ್ಟಿ ಈ ಬ್ಯಾಂಕ್ ನ ಸಸ್ಪೆಂಡ್ ಆಗಬೇಕು. ಇವ್ರ ಮೇಲೆ ಎಫ್ಐಆರ್ ದಾಖಲೆ ಆಗಬೇಕು. ಆ ಫ್ರಾಡ್ ಗಳ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಆಗಬೇಕು. ಕೂಡಲೇ ಪ್ರಾಪರ್ಟಿ ಬಿಡುಗಡೆ.